ಸಿದ್ದರಾಮಯ್ಯ ಸೇಫ್ ಆದ ತಕ್ಷಣ ಸಿದ್ದರಾಮಯ್ಯಗೆ ಸ್ವಪಕ್ಷದಲ್ಲಿ ಮಾತ್ರ ಅಭಿಮಾನಿಗಳಲ್ಲ, ಬಿಜೆಪಿಯಲ್ಲೂ ಫ್ಯಾನ್ಸ್ ಇದ್ದಾರೆ. ಸಿದ್ದರಾಮಯ್ಯ ಕಾಂಗ್ರೆಸ್ನಲ್ಲಿದ್ದರೆ 135 ಸೀಟು, ಆಚೆ ಹೋದರೆ ಶೂನ್ಯ ಅನ್ನೋ ಮೂಲಕ ಸಿಎಂ ಪರ ಬಿಜೆಪಿ ಶಾಸಕ ಮುನಿರತ್ನ ಭರ್ಜರಿ ಬ್ಯಾಟಿಂಗ್ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಯಾವಾಗ ಏನು ಬೇಕಾದರೂ ಆಗುವ ಸನ್ನಿವೇಶ ಇದೆಯಂತೆ. ಸಿದ್ದರಾಮಯ್ಯ ಅವರನ್ನು ಸಿಬಿಐ ಬಂಧಿಸಲಿ ಅಂತ ಅವರ ಪಕ್ಷದವರೇ ಕಾಯ್ತಾ ಇದ್ದಾರೆ ಅಂತ ಮುನಿರತ್ನ ಬಾಂಬ್ ಸಿಡಿಸಿದ್ದಾರೆ. ಕೇಳಿಸ್ಕೊಳ್ಳಿ ಏನು ಹೇಳಿದರು. ಇವತ್ತು ಸಿದ್ದರಾಮಯ್ಯನವ್ರನ್ನ ಸಿ ಬಿ ಐ ಕೊಟ್ಟರೆ ಸಾಕು ಅಂತ ಕಾಯೋ ಅಂಥವ್ರು ಕಾಂಗ್ರೆಸ್ ಪಕ್ಷದಲ್ಲಿ ತುಂಬ ಜನ ಅವರು. ಸಿ ಬಿ ಐಗೆ ಸಿದ್ದರಾಮಯ್ಯನವ್ರ ಮೇಲೆ ಕೊಡಬೇಕು, ಸಿದ್ದರಾಮಯ್ಯನವ್ರನ್ನ ಬಂಧಿಸಬೇಕು, ಕೇಜ್ರಿವಾಲ್ ಅವ್ರ ಥರ ಇವ್ರನ್ನೂ ಅರೆಸ್ಟ್ ಆದರೆ ನಾವು ಮುಖ್ಯಮಂತ್ರಿ ಆಗ್ಬೋದು ಅಂತ ಕಾಯ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಅವರು ಇಲ್ಲ ಅಂದರೆ, ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷಕ್ಕೆ ಬರೋಕ್ಕೆ ಮುಂಚಿತವಾಗಿ ಕಾಂಗ್ರೆಸ್ ಯಾವ ಪರಿಸ್ಥಿತಿಯಲ್ಲಿತ್ತು ಅದೇ ಪರಿಸ್ಥಿತಿಗೆ ಮತ್ತೆ ವಾಪಸ್ ಹೋಗುತ್ತೆ. ಓಕೆ, ಈಗ ಮುನಿರತ್ನ ಅವರು ಟೀಕೆ ಮಾಡಿರೋದು ಡೈರೆಕ್ಟಾಗಿ ಹೇಳಿರೋದು ಯಾರನ್ನು ಅಂತಂದರೆ ಡಿ ಕೆ ಶಿವಕುಮಾರನ ಅವರು ಕಾಯ್ತಾ ಇದ್ರು ಅಂತೇಳಿ. ಬಟ್ ಮುನಿರತ್ನ ಅವರ ಹೇಳಿಕೆ ತುಂಬ ಲೇಟ್ ಆಯಿತು ಅಂತ ಅನಿಸುತ್ತೆ. ಆ ಬಿಸಿಯಲ್ಲಿ ಹೇಳಿದರೆ ಅದಕ್ಕೆ ಅರ್ಥ ಬರ್ತಿತ್ತು, ಈಗ ಅದಕ್ಕೆ ಅಷ್ಟೊಂದು ಮಹತ್ವ ಇಲ್ಲ. ಈಗ ಲೋಕಾಯುಕ್ತ ಈಗ ಆಲ್ರೆಡಿ ಭಾಗಶಃ ಒಂದು ರಿಪೋರ್ಟ್ ಕೊಟ್ಟಿದೆ, ಪೂರ್ತಿ ರಿಪೋರ್ಟನ್ನು ಕೊಡಬೇಕಾಗತ್ತೆ. ಸಿದ್ದರಾಮಯ್ಯ ಅವರಿಗೆ ಕ್ಲೀನ್ ಚೀಟ್ ಕೊಟ್ಟಿದೆಯಂತೆ ಲೋಕಾಯುಕ್ತ. ಇಂಥ ಮಾತುಗಳು ಕೇಳಿ ಬರ್ತಾ ಇದೆ. ಸಿಎಂ ಮತ್ತು ಕುಟುಂಬ ಸದಸ್ಯರು ಅಸಲಿ ಸಂತ್ರಸ್ತರು, ಭೂಮಿ ಖರೀದಿ ಹಾಗೂ ದಾನದಲ್ಲಿ ಪ್ರಭಾವ ಬೀರಲೇ ಇಲ್ಲ, ಸಿದ್ದರಾಮಯ್ಯ ಅಧಿಕಾರ ದುರುಪಯೋಗ ಮಾಡಿಕೊಂಡಿಲ್ಲ ಅಂತ ಲೋಕಾಯುಕ್ತ ಹೇಳ್ತಾ ಇದ್ದೇನೆ. ಸಿದ್ದರಾಮಯ್ಯ ಪ್ರಭಾವ ಬೀರಿದ್ದಕ್ಕೆ ಯಾವುದೇ ಸಾಕ್ಷ್ಯ ಸಿಕ್ಕಿಲ್ಲ. ನಾನು ಅದನ್ನು ಪದೇ ಪದೇ ಹೇಳ್ತಾ ಇದ್ದೆ. ಪ್ರಭಾವ ಬೀರಿದ್ರು ಅಂತ ನೀವು ಸಾಕ್ಷ್ಯ ಕೊಡಿ, ಇಲ್ಲ ಅಂತ. 2004ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಜಮೀನು ಖರೀದಿ ಮಾಡ್ತಾರೆ. 5,95,000ಕ್ಕೆ 3 ಎಕರೆ 26 ಗುಂಟೆ ಜಮೀನು ಖರೀದಿ ಮಾಡ್ತಾರೆ. 2010ರಲ್ಲೂ ಕಾನೂನಾತ್ಮಕವಾಗಿ ದಾನಪತ್ರ ನೀಡಲಾಗಿದೆ. ಮುಡಾ ನಿಯಮ ಪ್ರಕಾರ ಜಮೀನನ್ನು ವಶಕ್ಕೆ ಪಡೆಯಲಾಗಿದೆ. ಆದರೆ ಕಾನೂನುಬಾಹಿರವಾಗಿ 14 ಸೈಟ್ ಮರು ಹಂಚಿಕೆಯಾಗಿದೆ. ಸಿಎಂ ಪತ್ನಿ ಇಂಥ ಕಡೆ ಸೈಟ್ ಕೊಡಿ ಅಂತ ಕೇಳಲಿಲ್ಲ. ಪಾರ್ವತಿ ಗಮನಕ್ಕೆ ಬಾರದಂತೆ ಪತ್ರ ವ್ಯವಹಾರ ನಡೆದಿದೆ. ಅಂದಿನ ಮೂಡ ಆಯುಕ್ತರು ಅಧಿಕಾರಿಗಳಿಂದ ಅಧಿಕಾರ ದುರ್ಬಳಕೆಯಾಗಿದೆ. ನಾನು ಹೇಳ್ತಾ ಇದ್ನಲ್ವ, ಕೆಲವರು ಸಿಕ್ಕಾಕೋತಾರೆ ಅಕ್ಕಪಕ್ಕದಲ್ಲಿದ್ದವರು, ನಾಟ್ ಸಿಎಂ. 14 ಸೈಟ್ ಮಾತ್ರವಲ್ಲ, ಸಾಕಷ್ಟು ಅಕ್ರಮದಲ್ಲಿ ನಟೇಶ್ ಭಾಗಿಯಾಗಿದ್ದಾರೆ. ದೇವರಾಜು ಮಾಹಿತಿ ಮುಚ್ಚಿಟ್ಟು ಭೂಮಿ ಮಾರಿದ್ದಾರೆ. ದೇವರಾಜು ಮುಡಾ ಭೂಮಿ ವಶಕ್ಕೆ ಪಡೆದಿದ್ದನ್ನು ಮುಚ್ಚಿಟ್ಟಿದ್ರು. ಹೀಗೆ ತನಿಖಾ ವರದಿ ಸಿದ್ಧಪಡಿಸ್ತಾ ಇದ್ದಾರಂತೆ ಲೋಕಾಯುಕ್ತರು. ಇಲ್ಲೂ ಕೂಡ ಸಿದ್ದರಾಮಯ್ಯ ಸೇಫ್, ಅಕ್ಕಪಕ್ಕದಲ್ಲಿದ್ದವರು ಸೇಫ್ ಅಲ್ಲ. ಸಿದ್ದರಾಮಯ್ಯ ಸೇಫ್. ಸಿದ್ದರಾಮಯ್ಯ ಸೇಫ್ ಆದ ತಕ್ಷಣ ಸಿದ್ದರಾಮಯ್ಯಗೆ ಸ್ವಪಕ್ಷದಲ್ಲಿ ಮಾತ್ರ ಅಭಿಮಾನಿಗಳಲ್ಲ, ಬಿಜೆಪಿಯಲ್ಲೂ ಫ್ಯಾನ್ಸ್ ಇದ್ದಾರೆ. ಸಿದ್ದರಾಮಯ್ಯ ಕಾಂಗ್ರೆಸ್ನಲ್ಲಿದ್ದರೆ 135 ಸೀಟು, ಆಚೆ ಹೋದರೆ ಶೂನ್ಯ ಅನ್ನೋ ಮೂಲಕ ಸಿಎಂ ಪರ ಬಿಜೆಪಿ ಶಾಸಕ ಮುನಿರತ್ನ ಭರ್ಜರಿ ಬ್ಯಾಟಿಂಗ್ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಯಾವಾಗ ಏನು ಬೇಕಾದರೂ ಆಗುವ ಸನ್ನಿವೇಶ ಇದೆಯಂತೆ. ಸಿದ್ದರಾಮಯ್ಯ ಅವರನ್ನು ಸಿಬಿಐ ಬಂಧಿಸಲಿ ಅಂತ ಅವರ ಪಕ್ಷದವರೇ ಕಾಯ್ತಾ ಇದ್ದಾರೆ ಅಂತ ಮುನಿರತ್ನ ಬಾಂಬ್ ಸಿಡಿಸಿದ್ದಾರೆ. ಕೇಳಿಸ್ಕೊಳ್ಳಿ ಏನು ಹೇಳಿದರು. ಇವತ್ತು ಸಿದ್ದರಾಮಯ್ಯನವ್ರನ್ನ ಸಿ ಬಿ ಐ ಕೊಟ್ಟರೆ ಸಾಕು ಅಂತ ಕಾಯೋ ಅಂಥವ್ರು ಕಾಂಗ್ರೆಸ್ ಪಕ್ಷದಲ್ಲಿ ತುಂಬ ಜನ ಅವರು. ಸಿ ಬಿ ಐಗೆ ಸಿದ್ದರಾಮಯ್ಯನವ್ರ ಮೇಲೆ ಕೊಡಬೇಕು, ಸಿದ್ದರಾಮಯ್ಯನವ್ರನ್ನ ಬಂಧಿಸಬೇಕು, ಕೇಜ್ರಿವಾಲ್ ಅವ್ರ ಥರ ಇವ್ರನ್ನೂ ಅರೆಸ್ಟ್ ಆದರೆ ನಾವು ಮುಖ್ಯಮಂತ್ರಿ ಆಗ್ಬೋದು ಅಂತ ಕಾಯ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಅವರು ಇಲ್ಲ ಅಂದರೆ, ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷಕ್ಕೆ ಬರೋಕ್ಕೆ ಮುಂಚಿತವಾಗಿ ಕಾಂಗ್ರೆಸ್ ಯಾವ ಪರಿಸ್ಥಿತಿಯಲ್ಲಿತ್ತು ಅದೇ ಪರಿಸ್ಥಿತಿಗೆ ಮತ್ತೆ ವಾಪಸ್ ಹೋಗುತ್ತೆ. ಓಕೆ, ಈಗ ಮುನಿರತ್ನ ಅವರು ಟೀಕೆ ಮಾಡಿರೋದು ಡೈರೆಕ್ಟಾಗಿ ಹೇಳಿರೋದು ಯಾರನ್ನು ಅಂತಂದರೆ ಡಿ ಕೆ ಶಿವಕುಮಾರನ ಅವರು ಕಾಯ್ತಾ ಇದ್ರು ಅಂತೇಳಿ. ಬಟ್ ಮುನಿರತ್ನ ಅವರ ಹೇಳಿಕೆ ತುಂಬ ಲೇಟ್ ಆಯಿತು ಅಂತ ಅನಿಸುತ್ತೆ. ಆ ಬಿಸಿಯಲ್ಲಿ ಹೇಳಿದರೆ ಅದಕ್ಕೆ ಅರ್ಥ ಬರ್ತಿತ್ತು, ಈಗ ಅದಕ್ಕೆ ಅಷ್ಟೊಂದು ಮಹತ್ವ ಇಲ್ಲ. ಈಗ ಲೋಕಾಯುಕ್ತ ಈಗ ಆಲ್ರೆಡಿ ಭಾಗಶಃ ಒಂದು ರಿಪೋರ್ಟ್ ಕೊಟ್ಟಿದೆ, ಪೂರ್ತಿ ರಿಪೋರ್ಟನ್ನು ಕೊಡಬೇಕಾಗತ್ತೆ. ಸಿದ್ದರಾಮಯ್ಯ ಅವರಿಗೆ ಕ್ಲೀನ್ ಚೀಟ್ ಕೊಟ್ಟಿದೆಯಂತೆ ಲೋಕಾಯುಕ್ತ. ಇಂಥ ಮಾತುಗಳು ಕೇಳಿ ಬರ್ತಾ ಇದೆ. ಸಿಎಂ ಮತ್ತು ಕುಟುಂಬ ಸದಸ್ಯರು ಅಸಲಿ ಸಂತ್ರಸ್ತರು, ಭೂಮಿ ಖರೀದಿ ಹಾಗೂ ದಾನದಲ್ಲಿ ಪ್ರಭಾವ ಬೀರಲೇ ಇಲ್ಲ, ಸಿದ್ದರಾಮಯ್ಯ ಅಧಿಕಾರ ದುರುಪಯೋಗ ಮಾಡಿಕೊಂಡಿಲ್ಲ ಅಂತ ಲೋಕಾಯುಕ್ತ ಹೇಳ್ತಾ ಇದ್ದೇನೆ. ಸಿದ್ದರಾಮಯ್ಯ ಪ್ರಭಾವ ಬೀರಿದ್ದಕ್ಕೆ ಯಾವುದೇ ಸಾಕ್ಷ್ಯ ಸಿಕ್ಕಿಲ್ಲ. ನಾನು ಅದನ್ನು ಪದೇ ಪದೇ ಹೇಳ್ತಾ ಇದ್ದೆ. ಪ್ರಭಾವ ಬೀರಿದ್ರು ಅಂತ ನೀವು ಸಾಕ್ಷ್ಯ ಕೊಡಿ, ಇಲ್ಲ ಅಂತ. 2004ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಜಮೀನು ಖರೀದಿ ಮಾಡ್ತಾರೆ. 5,95,000ಕ್ಕೆ 3 ಎಕರೆ 26 ಗುಂಟೆ ಜಮೀನು ಖರೀದಿ ಮಾಡ್ತಾರೆ. 2010ರಲ್ಲೂ ಕಾನೂನಾತ್ಮಕವಾಗಿ ದಾನಪತ್ರ ನೀಡಲಾಗಿದೆ. ಮುಡಾ ನಿಯಮ ಪ್ರಕಾರ ಜಮೀನನ್ನು ವಶಕ್ಕೆ ಪಡೆಯಲಾಗಿದೆ. ಆದರೆ ಕಾನೂನುಬಾಹಿರವಾಗಿ 14 ಸೈಟ್ ಮರು ಹಂಚಿಕೆಯಾಗಿದೆ. ಸಿಎಂ ಪತ್ನಿ ಇಂಥ ಕಡೆ ಸೈಟ್ ಕೊಡಿ ಅಂತ ಕೇಳಲಿಲ್ಲ. ಪಾರ್ವತಿ ಗಮನಕ್ಕೆ ಬಾರದಂತೆ ಪತ್ರ ವ್ಯವಹಾರ ನಡೆದಿದೆ. ಅಂದಿನ ಮೂಡ ಆಯುಕ್ತರು ಅಧಿಕಾರಿಗಳಿಂದ ಅಧಿಕಾರ ದುರ್ಬಳಕೆಯಾಗಿದೆ. ನಾನು ಹೇಳ್ತಾ ಇದ್ನಲ್ವ, ಕೆಲವರು ಸಿಕ್ಕಾಕೋತಾರೆ ಅಕ್ಕಪಕ್ಕದಲ್ಲಿದ್ದವರು, ನಾಟ್ ಸಿಎಂ. 14 ಸೈಟ್ ಮಾತ್ರವಲ್ಲ, ಸಾಕಷ್ಟು ಅಕ್ರಮದಲ್ಲಿ ನಟೇಶ್ ಭಾಗಿಯಾಗಿದ್ದಾರೆ. ದೇವರಾಜು ಮಾಹಿತಿ ಮುಚ್ಚಿಟ್ಟು ಭೂಮಿ ಮಾರಿದ್ದಾರೆ. ದೇವರಾಜು ಮುಡಾ ಭೂಮಿ ವಶಕ್ಕೆ ಪಡೆದಿದ್ದನ್ನು ಮುಚ್ಚಿಟ್ಟಿದ್ರು. ಹೀಗೆ ತನಿಖಾ ವರದಿ ಸಿದ್ಧಪಡಿಸ್ತಾ ಇದ್ದಾರಂತೆ ಲೋಕಾಯುಕ್ತರು. ಇಲ್ಲೂ ಕೂಡ ಸಿದ್ದರಾಮಯ್ಯ ಸೇಫ್, ಅಕ್ಕಪಕ್ಕದಲ್ಲಿದ್ದವರು ಸೇಫ್ ಅಲ್ಲ. ಸಿದ್ದರಾಮಯ್ಯ ಸೇಫ್.
ಸಿದ್ದರಾಮಯ್ಯ ಸೇಫ್ ಆದ ತಕ್ಷಣ ಸಿದ್ದರಾಮಯ್ಯಗೆ ಸ್ವಪಕ್ಷದಲ್ಲಿ ಮಾತ್ರ ಅಭಿಮಾನಿಗಳಲ್ಲ, ಬಿ ಜೆ ಪಿಯಲ್ಲೂ ಫ್ಯಾನ್ಸ್ ಇದ್ದಾರೆ. ಸಿದ್ದರಾಮಯ್ಯ ಕಾಂಗ್ರೆಸ್ನಲ್ಲಿದ್ದರೆ 135 ಸೀಟು, ಆಚೆ ಹೋದರೆ ಶೂನ್ಯ ಅನ್ನೋ ಮೂಲಕ ಸಿಎಂ ಪರ ಬಿಜೆಪಿ ಶಾಸಕ ಮುನಿರತ್ನ ಭರ್ಜರಿ ಬ್ಯಾಟಿಂಗ್ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಯಾವಾಗ ಏನು ಬೇಕಾದರೂ ಆಗುವ ಸನ್ನಿವೇಶ ಇದೆಯಂತೆ. ಸಿದ್ದರಾಮಯ್ಯ ಅವರನ್ನು ಸಿಬಿಐ ಬಂಧಿಸಲಿ ಅಂತ ಅವರ ಪಕ್ಷದವರೇ ಕಾಯ್ತಾ ಇದ್ದಾರೆ ಅಂತ ಮುನಿರತ್ನ ಬಾಂಬ್ ಸಿಡಿಸಿದ್ದಾರೆ. ಕೇಳಿಸ್ಕೊಳ್ಳಿ ಏನು ಹೇಳಿದರು. ಇವತ್ತು ಸಿದ್ದರಾಮಯ್ಯನವ್ರನ್ನ ಸಿ ಬಿ ಐ ಕೊಟ್ಟರೆ ಸಾಕು ಅಂತ ಕಾಯೋ ಅಂಥವ್ರು ಕಾಂಗ್ರೆಸ್ ಪಕ್ಷದಲ್ಲಿ ತುಂಬ ಜನ ಅವರು. ಸಿ ಬಿ ಐಗೆ ಸಿದ್ದರಾಮಯ್ಯನವ್ರ ಮೇಲೆ ಕೊಡಬೇಕು, ಸಿದ್ದರಾಮಯ್ಯನವ್ರನ್ನ ಬಂಧಿಸಬೇಕು, ಕೇಜ್ರಿವಾಲ್ ಅವ್ರ ಥರ ಇವ್ರನ್ನೂ ಅರೆಸ್ಟ್ ಆದರೆ ನಾವು ಮುಖ್ಯಮಂತ್ರಿ ಆಗ್ಬೋದು ಅಂತ ಕಾಯ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಅವರು ಇಲ್ಲ ಅಂದರೆ, ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷಕ್ಕೆ ಬರೋಕ್ಕೆ ಮುಂಚಿತವಾಗಿ ಕಾಂಗ್ರೆಸ್ ಯಾವ ಪರಿಸ್ಥಿತಿಯಲ್ಲಿತ್ತು ಅದೇ ಪರಿಸ್ಥಿತಿಗೆ ಮತ್ತೆ ವಾಪಸ್ ಹೋಗುತ್ತೆ. ಓಕೆ, ಈಗ ಮುನಿರತ್ನ ಅವರು ಟೀಕೆ ಮಾಡಿರೋದು ಡೈರೆಕ್ಟಾಗಿ ಹೇಳಿರೋದು ಯಾರನ್ನು ಅಂತಂದರೆ ಡಿ ಕೆ ಶಿವಕುಮಾರನ ಅವರು ಕಾಯ್ತಾ ಇದ್ರು ಅಂತೇಳಿ. ಬಟ್ ಮುನಿರತ್ನ ಅವರ ಹೇಳಿಕೆ ತುಂಬ ಲೇಟ್ ಆಯಿತು ಅಂತ ಅನಿಸುತ್ತೆ. ಆ ಬಿಸಿಯಲ್ಲಿ ಹೇಳಿದರೆ ಅದಕ್ಕೆ ಅರ್ಥ ಬರ್ತಿತ್ತು, ಈಗ ಅದಕ್ಕೆ ಅಷ್ಟೊಂದು ಮಹತ್ವ ಇಲ್ಲ. ಈಗ ಲೋಕಾಯುಕ್ತ ಈಗ ಆಲ್ರೆಡಿ ಭಾಗಶಃ ಒಂದು ರಿಪೋರ್ಟ್ ಕೊಟ್ಟಿದೆ, ಪೂರ್ತಿ ರಿಪೋರ್ಟನ್ನು ಕೊಡಬೇಕಾಗತ್ತೆ. ಸಿದ್ದರಾಮಯ್ಯ ಅವರಿಗೆ ಕ್ಲೀನ್ ಚೀಟ್ ಕೊಟ್ಟಿದೆಯಂತೆ ಲೋಕಾಯುಕ್ತ, ಇಂಥ ಮಾತುಗಳು ಕೇಳಿ ಬರ್ತಾ ಇದೆ. ಸಿಎಂ ಮತ್ತು ಕುಟುಂಬ ಸದಸ್ಯರು ಅಸಲಿ ಸಂತ್ರಸ್ತರು, ಭೂಮಿ ಖರೀದಿ ಹಾಗೂ ದಾನದಲ್ಲಿ ಪ್ರಭಾವ ಬೀರಲೇ ಇಲ್ಲ, ಸಿದ್ದರಾಮಯ್ಯ ಅಧಿಕಾರ ದುರುಪಯೋಗ ಮಾಡಿಕೊಂಡಿಲ್ಲ ಅಂತ ಲೋಕಾಯುಕ್ತ ಹೇಳ್ತಾ ಇದ್ದೇನೆ. ಸಿದ್ದರಾಮಯ್ಯ ಪ್ರಭಾವ ಬೀರಿದ್ದಕ್ಕೆ ಯಾವುದೇ ಸಾಕ್ಷ್ಯ ಸಿಕ್ಕಿಲ್ಲ. ನಾನು ಅದನ್ನು ಪದೇ ಪದೇ ಹೇಳ್ತಾ ಇದ್ದೆ. ಪ್ರಭಾವ ಬೀರಿದ್ರು ಅಂತ ನೀವು ಸಾಕ್ಷ್ಯ ಕೊಡಿ, ಇಲ್ಲ ಅಂತ. 2004ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಜಮೀನು ಖರೀದಿ ಮಾಡ್ತಾರೆ. 5,95,000ಕ್ಕೆ 3 ಎಕರೆ 26 ಗುಂಟೆ ಜಮೀನು ಖರೀದಿ ಮಾಡ್ತಾರೆ. 2010ರಲ್ಲೂ ಕಾನೂನಾತ್ಮಕವಾಗಿ ದಾನಪತ್ರ ನೀಡಲಾಗಿದೆ. ಮುಡಾ ನಿಯಮ ಪ್ರಕಾರ ಜಮೀನನ್ನು ವಶಕ್ಕೆ ಪಡೆಯಲಾಗಿದೆ. ಆದರೆ ಕಾನೂನುಬಾಹಿರವಾಗಿ 14 ಸೈಟ್ ಮರು ಹಂಚಿಕೆಯಾಗಿದೆ. ಸಿಎಂ ಪತ್ನಿ ಇಂಥ ಕಡೆ ಸೈಟ್ ಕೊಡಿ ಅಂತ ಕೇಳಲಿಲ್ಲ. ಪಾರ್ವತಿ ಗಮನಕ್ಕೆ ಬಾರದಂತೆ ಪತ್ರ ವ್ಯವಹಾರ ನಡೆದಿದೆ. ಅಂದಿನ ಮೂಡ ಆಯುಕ್ತರು ಅಧಿಕಾರಿಗಳಿಂದ ಅಧಿಕಾರ ದುರ್ಬಳಕೆಯಾಗಿದೆ. ನಾನು ಹೇಳ್ತಾ ಇದ್ನಲ್ವ, ಕೆಲವರು ಸಿಕ್ಕಾಕೋತಾರೆ ಅಕ್ಕಪಕ್ಕದಲ್ಲಿದ್ದವರು, ನಾಟ್ ಸಿಎಂ. 14 ಸೈಟ್ ಮಾತ್ರವಲ್ಲ, ಸಾಕಷ್ಟು ಅಕ್ರಮದಲ್ಲಿ ನಟೇಶ್ ಭಾಗಿಯಾಗಿದ್ದಾರೆ. ದೇವರಾಜು ಮಾಹಿತಿ ಮುಚ್ಚಿಟ್ಟು ಭೂಮಿ ಮಾರಿದ್ದಾರೆ. ದೇವರಾಜು ಮುಡಾ ಭೂಮಿ ವಶಕ್ಕೆ ಪಡೆದಿದ್ದನ್ನು ಮುಚ್ಚಿಟ್ಟಿದ್ರು. ಹೀಗೆ ತನಿಖಾ ವರದಿ ಸಿದ್ಧಪಡಿಸ್ತಾ ಇದ್ದಾರಂತೆ ಲೋಕಾಯುಕ್ತರು. ಇಲ್ಲೂ ಕೂಡ ಸಿದ್ದರಾಮಯ್ಯ ಸೇಫ್, ಅಕ್ಕಪಕ್ಕದಲ್ಲಿದ್ದವರು ಸೇಫ್ ಅಲ್ಲ. ಸಿದ್ದರಾಮಯ್ಯ ಸೇಫ್. ಸಿದ್ದರಾಮಯ್ಯ ಸೇಫ್ ಆದ ತಕ್ಷಣ ಸಿದ್ದರಾಮಯ್ಯಗೆ ಸ್ವಪಕ್ಷದಲ್ಲಿ ಮಾತ್ರ ಅಭಿಮಾನಿಗಳಲ್ಲ, ಬಿ ಜೆ ಪಿಯಲ್ಲೂ ಫ್ಯಾನ್ಸ್ ಇದ್ದಾರೆ. ಸಿದ್ದರಾಮಯ್ಯ ಕಾಂಗ್ರೆಸ್ನಲ್ಲಿದ್ದರೆ 135 ಸೀಟು, ಆಚೆ ಹೋದರೆ ಶೂನ್ಯ ಅನ್ನೋ ಮೂಲಕ ಸಿಎಂ ಪರ ಬಿಜೆಪಿ ಶಾಸಕ ಮುನಿರತ್ನ ಭರ್ಜರಿ ಬ್ಯಾಟಿಂಗ್ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಯಾವಾಗ ಏನು ಬೇಕಾದರೂ ಆಗುವ ಸನ್ನಿವೇಶ ಇದೆಯಂತೆ. ಸಿದ್ದರಾಮಯ್ಯ ಅವರನ್ನು ಸಿಬಿಐ ಬಂಧಿಸಲಿ ಅಂತ ಅವರ ಪಕ್ಷದವರೇ ಕಾಯ್ತಾ ಇದ್ದಾರೆ ಅಂತ ಮುನಿರತ್ನ ಬಾಂಬ್ ಸಿಡಿಸಿದ್ದಾರೆ. ಕೇಳಿಸ್ಕೊಳ್ಳಿ ಏನು ಹೇಳಿದರು. ಇವತ್ತು ಸಿದ್ದರಾಮಯ್ಯನವ್ರನ್ನ ಸಿ ಬಿ ಐ ಕೊಟ್ಟರೆ ಸಾಕು ಅಂತ ಕಾಯೋ ಅಂಥವ್ರು ಕಾಂಗ್ರೆಸ್ ಪಕ್ಷದಲ್ಲಿ ತುಂಬ ಜನ ಅವರು. ಸಿ ಬಿ ಐಗೆ ಸಿದ್ದರಾಮಯ್ಯನವ್ರ ಮೇಲೆ ಕೊಡಬೇಕು, ಸಿದ್ದರಾಮಯ್ಯನವ್ರನ್ನ ಬಂಧಿಸಬೇಕು, ಕೇಜ್ರಿವಾಲ್ ಅವ್ರ ಥರ ಇವ್ರನ್ನೂ ಅರೆಸ್ಟ್ ಆದರೆ ನಾವು ಮುಖ್ಯಮಂತ್ರಿ ಆಗ್ಬೋದು ಅಂತ ಕಾಯ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಅವರು ಇಲ್ಲ ಅಂದರೆ, ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷಕ್ಕೆ ಬರೋಕ್ಕೆ ಮುಂಚಿತವಾಗಿ ಕಾಂಗ್ರೆಸ್ ಯಾವ ಪರಿಸ್ಥಿತಿಯಲ್ಲಿತ್ತು ಅದೇ ಪರಿಸ್ಥಿತಿಗೆ ಮತ್ತೆ ವಾಪಸ್ ಹೋಗುತ್ತೆ. ಓಕೆ, ಈಗ ಮುನಿರತ್ನ ಅವರು ಟೀಕೆ ಮಾಡಿರೋದು ಡೈರೆಕ್ಟಾಗಿ ಹೇಳಿರೋದು ಯಾರನ್ನು ಅಂತಂದರೆ ಡಿ ಕೆ ಶಿವಕುಮಾರನ ಅವರು ಕಾಯ್ತಾ ಇದ್ರು ಅಂತೇಳಿ. ಬಟ್ ಮುನಿರತ್ನ ಅವರ ಹೇಳಿಕೆ ತುಂಬ ಲೇಟ್ ಆಯಿತು ಅಂತ ಅನಿಸುತ್ತೆ. ಆ ಬಿಸಿಯಲ್ಲಿ ಹೇಳಿದರೆ ಅದಕ್ಕೆ ಅರ್ಥ ಬರ್ತಿತ್ತು, ಈಗ ಅದಕ್ಕೆ ಅಷ್ಟೊಂದು ಮಹತ್ವ ಇಲ್ಲ. ಈಗ ಲೋಕಾಯುಕ್ತ ಈಗ ಆಲ್ರೆಡಿ ಭಾಗಶಃ ಒಂದು ರಿಪೋರ್ಟ್ ಕೊಟ್ಟಿದೆ, ಪೂರ್ತಿ ರಿಪೋರ್ಟನ್ನು ಕೊಡಬೇಕಾಗತ್ತೆ. ಸಿದ್ದರಾಮಯ್ಯ ಅವರಿಗೆ ಕ್ಲೀನ್ ಚೀಟ್ ಕೊಟ್ಟಿದೆಯಂತೆ ಲೋಕಾಯುಕ್ತ, ಇಂಥ ಮಾತುಗಳು ಕೇಳಿ ಬರ್ತಾ ಇದೆ. ಸಿಎಂ ಮತ್ತು ಕುಟುಂಬ ಸದಸ್ಯರು ಅಸಲಿ ಸಂತ್ರಸ್ತರು, ಭೂಮಿ ಖರೀದಿ ಹಾಗೂ ದಾನದಲ್ಲಿ ಪ್ರಭಾವ ಬೀರಲೇ ಇಲ್ಲ, ಸಿದ್ದರಾಮಯ್ಯ ಅಧಿಕಾರ ದುರುಪಯೋಗ ಮಾಡಿಕೊಂಡಿಲ್ಲ ಅಂತ ಲೋಕಾಯುಕ್ತ ಹೇಳ್ತಾ ಇದ್ದೇನೆ. ಸಿದ್ದರಾಮಯ್ಯ ಪ್ರಭಾವ ಬೀರಿದ್ದಕ್ಕೆ ಯಾವುದೇ ಸಾಕ್ಷ್ಯ ಸಿಕ್ಕಿಲ್ಲ. ನಾನು ಅದನ್ನು ಪದೇ ಪದೇ ಹೇಳ್ತಾ ಇದ್ದೆ. ಪ್ರಭಾವ ಬೀರಿದ್ರು ಅಂತ ನೀವು ಸಾಕ್ಷ್ಯ ಕೊಡಿ, ಇಲ್ಲ ಅಂತ. 2004ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಜಮೀನು ಖರೀದಿ ಮಾಡ್ತಾರೆ. 5,95,000ಕ್ಕೆ 3 ಎಕರೆ 26 ಗುಂಟೆ ಜಮೀನು ಖರೀದಿ ಮಾಡ್ತಾರೆ. 2010ರಲ್ಲೂ ಕಾನೂನಾತ್ಮಕವಾಗಿ ದಾನಪತ್ರ ನೀಡಲಾಗಿದೆ. ಮುಡಾ ನಿಯಮ ಪ್ರಕಾರ ಜಮೀನನ್ನು ವಶಕ್ಕೆ ಪಡೆಯಲಾಗಿದೆ. ಆದರೆ ಕಾನೂನುಬಾಹಿರವಾಗಿ 14 ಸೈಟ್ ಮರು ಹಂಚಿಕೆಯಾಗಿದೆ. ಸಿಎಂ ಪತ್ನಿ ಇಂಥ ಕಡೆ ಸೈಟ್ ಕೊಡಿ ಅಂತ ಕೇಳಲಿಲ್ಲ. ಪಾರ್ವತಿ ಗಮನಕ್ಕೆ ಬಾರದಂತೆ ಪತ್ರ ವ್ಯವಹಾರ ನಡೆದಿದೆ. ಅಂದಿನ ಮೂಡ ಆಯುಕ್ತರು ಅಧಿಕಾರಿಗಳಿಂದ ಅಧಿಕಾರ ದುರ್ಬಳಕೆಯಾಗಿದೆ. ನಾನು ಹೇಳ್ತಾ ಇದ್ನಲ್ವ, ಕೆಲವರು ಸಿಕ್ಕಾಕೋತಾರೆ ಅಕ್ಕಪಕ್ಕದಲ್ಲಿದ್ದವರು, ನಾಟ್ ಸಿಎಂ. 14 ಸೈಟ್ ಮಾತ್ರವಲ್ಲ, ಸಾಕಷ್ಟು ಅಕ್ರಮದಲ್ಲಿ ನಟೇಶ್ ಭಾಗಿಯಾಗಿದ್ದಾರೆ. ದೇವರಾಜು ಮಾಹಿತಿ ಮುಚ್ಚಿಟ್ಟು ಭೂಮಿ ಮಾರಿದ್ದಾರೆ. ದೇವರಾಜು ಮುಡಾ ಭೂಮಿ ವಶಕ್ಕೆ ಪಡೆದಿದ್ದನ್ನು ಮುಚ್ಚಿಟ್ಟಿದ್ರು. ಹೀಗೆ ತನಿಖಾ ವರದಿ ಸಿದ್ಧಪಡಿಸ್ತಾ ಇದ್ದಾರಂತೆ ಲೋಕಾಯುಕ್ತರು. ಇಲ್ಲೂ ಕೂಡ ಸಿದ್ದರಾಮಯ್ಯ ಸೇಫ್, ಅಕ್ಕಪಕ್ಕದಲ್ಲಿದ್ದವರು ಸೇಫ್ ಅಲ್ಲ. ಸಿದ್ದರಾಮಯ್ಯ ಸೇಫ್.